ಕಾವೇರಿ ನದಿ ನೀರಿಗಾಗಿ ತಮಿಳುನಾಡು ಕರ್ನಾಟಕ ನಡುವೆ ವಾಗ್ವಾದ ನಡೀತಾ ಇದೆ. ಆದರೆ ಕಾವೇರಿ ನಟ್ಟುವಂತಹ ಕೊಡಗಿನಲ್ಲೇ ನೀರಿನ ಪ್ರಮಾಣ ಗಣನೀಯವಾಗಿ ಇಳಿಕೆ ಆಗ್ತಿದೆ. ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಕೊಡಗಿನ ಕಾವೇರಿ ನದಿ ಉಕ್ಕಿ ಹರಿತಾಳೆ. ಈ ಕಾವೇರಿ ನದಿ ಉಕ್ಕಿ ಹರಿಯುವಂತಹ ಸ್ಥಿತಿ ಯಾವ ರೀತಿ ಇದೆ ಅಂತ ನೀವೇ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ನೀರು ಕೂಡ ಇಳಿಕೆ ಆಗಿದೆ. ಸಂಪೂರ್ಣವಾಗಿ ಕಾವೇರಿ ಒಡಲು ಏನಿದೆ ಅದು ಬಂಡೆಯಿಂದ ಕೂಡಿರ್ತಕ್ಕಂಥದ್ದು. ನೀರು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ. ಅಂದ್ರೆ ಹೆಚ್ಚಾಗಿ ನೀರಿಗೆ ಹಾಹಾಕಾರ ಕೂಡ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ದಕ್ಷಿಣ ಕಾಶ್ಮೀರ ಅಂತಾನೆ ಕೊಡಗು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಹಸಿರು, ಎಲ್ಲಿ ನೋಡಿದ್ರು ಹಸಿರು ಕೂಡ ಕಂಗೊಳಿಸ್ತಾ ಇದೆ. ಆದ್ರೆ ಈ ಬಾರಿ ಕಳೆದ 2018, 19, 20 ಈ ಸಮಯದಲ್ಲೂ ಕೂಡ ಕಾವೇರಿ ನದಿ ಉಕ್ಕಿ ಹರಿದಿದ್ಲು. ಸಾಕಷ್ಟು ಅವಾಂತರಗಳನ್ನ ಕೂಡ ಸೃಷ್ಟಿಯನ್ನ ಮಾಡಿದ್ಲು. ಯಾಕಂದ್ರೆ ಇಷ್ಟು ಪ್ರಮಾಣದಲ್ಲಿ ನೀರು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಕಳೆದ 50-60 ವರ್ಷಗಳಲ್ಲಿ ಯಾವತ್ತೂ ಕೂಡ ಈ ರೀತಿ ಗಣನೀಯವಾಗಿ ಕಾವೇರಿ ನದಿ ಇಳಿಕೆ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಮಾತ್ರ ಸಾಕಷ್ಟು ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೊಡಗಿನ ಮೈಸೂರು, ಪಿರಿಯಾಪಟ್ಟಣ, ಹುಣಸೂರು ಸೇರಿದಂತೆ ಹಲವು ಪಟ್ಟಣಗಳಲ್ಲಿ ಈಗಾಗಲೇ ನೀರಿಗೆ ಹಾಹಾಕಾರ ಕೂಡ ಶುರು ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕಾವೇರಿ ನದಿಯಲ್ಲಿ ನೀರು ಕಡಿಮೆ ಆದರೆ ಅದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾತ್ರ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಸಾಕಷ್ಟು ಅಲ್ಲಿರ್ತಕ್ಕಂಥದ್ದು ಪಟ್ಟಣ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಒಂದಷ್ಟು ನೀರನ್ನ ಸ್ಟೋರೇಜ್ ಮಾಡಿ ಗ್ರಾಮ ಪಂಚಾಯತಿ ಜನಗಳಿಗೆ ಅಥವಾ ಸಾಕಷ್ಟು ಸಾರ್ವಜನಿಕರಿಗೆ ನೀರನ್ನ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಿತ್ತು. ಆದ್ರೆ ಮಳೆಯ ಕೊರತೆ ಕೂಡ ಹೆಚ್ಚಾಗಿ ಕಾಡುವಂಥದ್ದು ಕೂಡ ಆಗ್ತಾ ಇದೆ. ಹಾಗಾಗಿ ಕಾವೇರಿಯ ನದಿ ಆಶ್ರಯ ಪಡೆದಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಗ್ರಾಮೀಣ ಪ್ರದೇಶದ ರೈತರು ಕೂಡ ಈ ನದಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಆ ನದಿಯಲ್ಲಿ ನೀರು ಕೂಡ ಕ್ಷೀಣಿಸ್ತಾ ಇರೋದ್ರಿಂದ ಇದೀಗ ಕೃಷಿಕರು ಕಂಗಾಲಾಗಿದ್ದಾರೆ. ಬೆಳೆದಿರ್ತಕ್ಕಂಥ ಬೆಳೆಗಳು ಕೂಡ ಯಾವುದು ಕೂಡ ಕೈ ಇಟ್ಟುವಂಥದ್ದು ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಆ ಪ್ರಮಾಣದಲ್ಲಿ ನೀರು ಕೂಡ ಗದ್ದೆಗೆ ಹೋಗ್ತಾ ಇಲ್ಲ. ಎಲ್ಲವೂ ಕೂಡ ಬರಡು ಭೂಮಿ ಆಗ್ತಿದೆ. ಬರಗಾಲದ ಛಾಯೆ ಏನು ಕಾಡ್ತಾ ಇತ್ತು 20 ವರ್ಷದ ಹಿಂದೆ, ಅದೇ ರೀತಿ ಕೊಡಗಿನಲ್ಲಿ ಇದೀಗ ಭಾಸವಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ಜನರು ಒಂದು ರೀತಿ ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಯಾಕಂದ್ರೆ ಇದೇ ರೀತಿ ಗಣನೀಯವಾಗಿ ಸೂರ್ಯನ ತಾಪ, ಉಷ್ಣಾಂಶತೆ ಏನಾದ್ರು ಹೆಚ್ಚಾಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೀರಿಗೆ ಹಾಹಾಕಾರ ಪರಿತಪಿಸಬೇಕಾಗುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ. ಈ ನಡುವೆನೂ ಕೂಡ ತಮಿಳುನಾಡವರು ಕಾವೇರಿ ನದಿ ನೀರು ಬಿಡಲೇಬೇಕು ಅನ್ನೋದು ಖ್ಯಾತೆ ತೆಗೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಜನರ ಮಾತಾಗಿರ್ತಕ್ಕಂಥದ್ದು, ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಸೊ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಒಂದಷ್ಟು ವಾಸ್ತವಾಂಶವನ್ನ ಅರಿತು ಆಮೇಲೆ ತಮಿಳುನಾಡಿಗೆ ನೀರನ್ನ ಹರಿಸ್ಲಿ ಅನ್ನೋದು ಕೂಡ ರೈತರ ಆಗ್ರಹವಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಕೊಡಗಿನಲ್ಲಿ ಈ ವರ್ಷ ಮಳೆ ತುಂಬಾ ಕಮ್ಮಿ ಇದೆ. ಈ ಸಲ ಬರಗಾಲವನ್ನು ಎದುರಿಸುವಂಥ ಒಂದು ಅನುಭವ ಕಾಣಿಸ್ತಾ ಇದೆ. ಕಳೆದ ವರ್ಷ ಇಷ್ಟೊತ್ತಿಗೆ ಕೊಡಗಿನಾದ್ಯಂತ ಅತಿ ಹೆಚ್ಚು ಮಳೆ ಆಗ್ತಾ ಇತ್ತು. ಜೊತೆಗೆ ನಮ್ಮ ಬ್ರಿಡ್ಜ್ನಲ್ಲಿ ಅರ್ಧದಷ್ಟು ನೀರು ಹರಿತಾ ಇತ್ತು. ಬಟ್ ಈ ವರ್ಷ ಇನ್ನೂ ಬರೀ ಕಲ್ಲುಗಳು ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ. ನೀರಂತೂ ತುಂಬ ಕಮ್ಮಿ ಹರಿತಾ ಇದೆ. ಇದರಿಂದಾಗಿ ನಮಗೆ ಕರ್ನಾಟಕದಲ್ಲಿ ಈ ಕೊಡಗಿನ ಈ ಕಾವೇರಿ ನದಿಯನ್ನೇ ನಂಬಿಕೊಂಡು ಇರುವಂಥ ಹಲವಾರು ಜಿಲ್ಲೆಗಳಿಗೆ ಈ ಸಲ ನೀರಿನ ಅಭಾವ ಕಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗ ಆಲ್ರೆಡಿ ಜೂನ್ ಮುಗಿತಾ ಇದೆ, ಆದ್ರೂ ಮಳೆ ಬರ್ತಾ ಇಲ್ಲ. ನೀರು ತುಂಬ ಕಮ್ಮಿ, ಕಲ್ಲನ್ನು ಕಾಣಿಸುವಷ್ಟು ಹೊಳೆಯ ಎಲ್ಲ ಕಲ್ಲುಗಳು ಮೇಲ್ಭಾಗದಲ್ಲಿ ಕಾಣಿಸ್ತಿದೆ. ತುಂಬ ಕಮ್ಮಿ ಇದೆ ನೀರು. ಇದರಿಂದಾಗಿ ನಾವು ತುಂಬ ಕುಶಲನಗರದಲ್ಲಿ ಸಹ ಈಗಾಗಲೇ ನೀರಿನ ಒಂದು ಅಭಾವವನ್ನು ಎದುರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಾವತ್ತೂ ಈ ಥರ ಆಗಿಲ್ಲ. ಯಾವುದೋ ಈ ಮಳೆಯ ಕೊರತೆಯಿಂದಾಗಿ ನಾವು ನೀರಿನ ಅಭಾವನ ನಾವು ಯಾವತ್ತೂ ಅನುಭವಿಸಿಲ್ಲ. ಬಟ್ ಈ ವರ್ಷ ಮಾತ್ರ ಈ ಅನುಭವ ಕಾಡ್ತಾ ಇದೆ. ಖಂಡಿತವಾಗಿಯೂ ಈಗಾಗಲೇ ಅವರು ನೀರು ನಮಗೆ ಬಿಡ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀರೇ ಇಲ್ಲ. ಜೀವನದಿ ಕಾವೇರಿ ಬರಿದಾಗಿ ನೀರು ತುಂಬ ಕಮ್ಮಿ ಇರುವಾಗ ನಾವು ನಮಗೆ ಸಾಕಾಗಲಿಲ್ಲ ಅಂದರೆ ಅವ್ರಿಗೆ ಕೊಡಲಿಕ್ಕೆ ಯಾವ ರೀತಿ ಸಾಧ್ಯ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದಾಗಿ ರಾಜ್ಯಗಳ ನಡುವೆ ವೈಮನಸ್ಸು ಹೆಚ್ಚಾಗಿ ವಿವಾದ ಉಂಟಾಗುವಂಥ ಒಂದು ಪರಿಸ್ಥಿತಿ ಇದೆ ಅಂತ ಅನ್ಕೋತಾ ಇದ್ದೀನಿ. ಬಹಳ ವರ್ಷಗಳಿಂದ ನಾವು ಇಂಥ ಒಂದು ಪರಿಸ್ಥಿತಿಯನ್ನು ಕೊಡಗಲ್ಲಿ ನೋಡಿರಲಿಕ್ಕಿಲ್ಲ. ಇದೊಂದು 2-3 ವರ್ಷದಿಂದ ಒಂದು ಪರಿಸ್ಥಿತಿ ಬಂದಿತ್ತು. ಈ ವರ್ಷ ಸಹ ಮುಂಗಾರು ಮಳೆ ಹಿಂದೆ ಹೋಗಿದೆ ಅಂತ ಕಾಣ್ತದೆ. ಜೂನ್ ತಿಂಗಳು 15 ದಾಟಿ ಆಗಿದೆ ಅಂತ ಹೇಳುವಾಗ ಇಲ್ಲಿವರೆಗೆ ಒಳ್ಳೆ ಮಳೆ ಆಗಬೇಕಾಗಿತ್ತು. ನದಿಯಲ್ಲಿ ನಮ್ಮ ಕಾವೇರಿ ನದಿ ಹತ್ತಿರ ನಿಂತಿದ್ದೀವಿ. ಇಷ್ಟೊತ್ತಿಗೆ ನದಿ ತುಂಬಿ ಹರಿಬೇಕಿತ್ತು. ಈಗ ಜನ ಹೆಚ್ಚು ಕಡಿಮೆ ದಾಟೋ ಮಟ್ಟಿಗೆ ಕಾವೇರಿ ನೀರು ಹರಿತಾ ಇದೆ. ಅಂದರೆ ಭಾಳ ಕೆಳಮಟ್ಟದಲ್ಲಿ ನೀರು ಹರಿತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ನಮ್ಮ ಕುಶಾಲನಗರ ಹಾಗೂ ಸುತ್ತಮುತ್ತಲಿನ ಕಾವೇರಿಯ ಅವಲಂಬಿತ ಪ್ರದೇಶಗಳಿಗೆ ಒಂದು ಕುಡಿಯುವ ನೀರಿಗೂ ಸಹ
ತಾತ್ವಾರ ಬರ್ತಕ್ಕಂಥ ಒಂದು ಸಮಯ ಬರಬಹುದು. ಆದ್ದರಿಂದ ತಾಯಿ ಕಾವೇರಿ ಅಂಥ ಒಂದು ಸಮಯವನ್ನು ಕೊಡೋದು ಬೇಡ. ಹಿಂಗಾರಿನ ಮಳೆ ಚೆನ್ನಾಗಿ ಬಂದು ರೈತರನ್ನ ಮತ್ತು ನಾಗರಿಕರನ್ನ ಕಾಪಾಡಲಿ ಅಂತೇಳಿ ಈ ಮೂಲಕ ತಾಯಿಯಲ್ಲಿ ವಿನಂತಿಸ್ಕೊಳ್ತಾನೆ. ಹಾಗೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಪುರಸಭೆಯವರು ಯಾರೇ ಆಗಲಿ ಕುಡಿಯೋ ನೀರಿಗೆ ಈಗಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ.